ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬಾಗ್ಲೆಗುಡ್ಡ ಬುರುಡೆ ಪತ್ತೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಬಾಗ್ಲೆಗುಡ್ಡ ಬುರುಡೆ ಕೇಸ್ಗೆ ಈಗ ವಿಠಲ್ ಗೌಡ ಟ್ವಿಸ್ಟ್ ಕೊಟ್ಟಿದ್ದಾರೆ. 2 ನಿಮಿಷ 5 ಸೆಕೆಂಡ್ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈ ಬಾಗ್ಲೆಗುಡ್ಡದಲ್ಲಿ ಖಂಡಿತವಾಗ್ಲೂ ಕೂಡ ಮೂಳೆಗಳು ಇದೆ, ಬುರುಡೆಗಳು ಇದೆ ಅನ್ನುವಂಥದ್ದನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. 5 ದಿನಗಳಿಂದ ಎಸ್ಐಟಿಯಿಂದ ವಿಚಾರಣೆ ನಡೀತಾ ಇದೆ. ವಿಠಲ್ ಗೌಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ವಿಠಲ್ ಗೌಡರನ್ನ ಕರೆದುಕೊಂಡು ಮಹಜರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ರು. ಈಗ ವಿಠಲ್ ಗೌಡ ಹೇಳ್ತಾ ಇರೋದು ಆ 2 ನಿಮಿಷ 5 ಸೆಕೆಂಡ್ ನ ವಿಡಿಯೋದಲ್ಲಿ ಬಾಗ್ಲೆಗುಡ್ಡದಲ್ಲಿ ಖಂಡಿತವಾಗ್ಲೂ ಕೂಡ ಮೂಳೆಗಳು, ಬುರುಡೆಗಳು ಇದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಮಹಜರ್ ಸಂದರ್ಭದಲ್ಲೂ ಕೂಡ ಮೂಳೆ, ಬುರುಡೆ ಎಲ್ಲವೂ ಕೂಡ ಕಂಡಿದೆ ಅಂತ ವಿಠಲ್ ಗೌಡ ಹೇಳಿರೋದು. ಈ ವಿಠಲ್ ಗೌಡ ಬಾಗ್ಲೆಗುಡ್ಡ ಈ ಕೇಸ್ಗೆ ಟ್ವಿಸ್ಟ್ ಕೊಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋ ಮೂಲಕ. ಅಥವಾ ಡೈವರ್ಟ್ ಮಾಡೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಗೊತ್ತಿಲ್ಲ. ಎಸ್ಐಟಿ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗಿದೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈಗಾಗಲೇ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು. ಮಹಜರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಾನು ಈ ಬುರುಡೆಗಳನ್ನ ನೋಡಿದ್ದೆ ಅಂದಿದ್ದಾರೆ. 3 ಮನುಷ್ಯರ ಕಳೆಬರಹ ಸಿಕ್ಕವು, ಕಣ್ಣಿಗೆ ಕಂಡಿತ್ತು ಅಂತ ಹೇಳಿರೋದು ವಿಠಲ್ ಗೌಡ. 5 ಹೆಣ ಕಣ್ಣಿಗೆ ಕಂಡಿದೆ ಅಂತ. ಸಣ್ಣ ಮಗುವಿನ ಎಲುಬು ಕೂಡ ಗೋಚರ ಆಗ್ತಾ ಇತ್ತು. ಹೂತಿಟ್ಟಂತ ಶವಗಳು ಕಾಣಿಸದಂತೆ, ಮಣ್ಣು ಮುಚ್ಚಿರುವಂತೆ ಕಾಣ್ತಾ ಇತ್ತು ಅಂತ ವಿಠಲ್ ಗೌಡ ಆ ವಿಡಿಯೋದಲ್ಲಿ ಹೇಳಿರೋದು. ಬಾಗ್ಲೆಗುಡ್ಡದಲ್ಲಿ ಬುರುಡೆ, ಮೂಳೆ ಇರೋದು ಖಚಿತ ಅಂತ ವಿಠಲ್ ಗೌಡ ತನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಬುರುಡೆ ರಾಶಿ, ಎಲುಬು ಎಲ್ಲ ಅಲ್ಲಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಈತ ಹೇಳಿರೋದು. ಆ ವಿಡಿಯೋದಲ್ಲಿ ಎಲುಬು ಎಲ್ಲಾ ಕಡೆ ಹರಡ್ಕೊಂಡಿತ್ತಂತೆ, ಬುರುಡೆಗಳೆಲ್ಲ ಹಾಗೆ ಇದೆಯಂತೆ, ಯಾರು ಕೂಡ ಅದನ್ನ ಮುಟ್ಟಿಲ್ಲ. ಬಾಗ್ಲೆಗುಡ್ಡದಲ್ಲಿ ಬುರುಡೆ, ಮೂಳೆ ಇರೋದು ಖಡಾಖಂಡಿತವಾಗಿ ಖಚಿತ ಅಂತ ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಬಾಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂತೊಂದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತೆ ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾ ಇತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ತರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಮಣ್ಣು ಇಲ್ದಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಫೀಟ್, ಒಂದು 5-6 ಫೀಟ್ ಅಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಬಾಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂತೊಂದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತೆ ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾ ಇತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ತರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಮಣ್ಣು ಇಲ್ದಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಫೀಟ್, ಒಂದು 5-6 ಫೀಟ್ ಅಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಬಾಗ್ಲೆಗುಡ್ಡೆ
ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬಗ್ಲೆಗುಡ್ಡ ಬುರುಡೆ ಪತ್ತೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಬಗ್ಲೆಗುಡ್ಡ ಬುರುಡೆ ಕೇಸ್ಗೆ ಈಗ ವಿಠಲ್ ಗೌಡ ಟ್ವಿಸ್ಟ್ ಕೊಟ್ಟಿದ್ದಾರೆ. 2 ನಿಮಿಷ 5 ಸೆಕೆಂಡ್ ವಿಡಿಯೋ ಒಂದನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈ ಬಗ್ಲೆಗುಡ್ಡದಲ್ಲಿ ಖಂಡಿತವಾಗ್ಲೂ ಕೂಡ ಮೂಳೆಗಳು ಇದೆ, ಬುರುಡೆಗಳು ಇದೆ ಅನ್ನುವಂಥದ್ದನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. 5 ದಿನಗಳಿಂದ ಎಸ್ಐಟಿಯಿಂದ ವಿಚಾರಣೆ ನಡೀತಾ ಇದೆ. ವಿಠಲ್ ಗೌಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ವಿಠಲ್ ಗೌಡರನ್ನ ಕರೆದುಕೊಂಡು ಮಹಜರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ರು. ಈಗ ವಿಠಲ್ ಗೌಡ ಹೇಳ್ತಾ ಇರೋದು ಆ 2 ನಿಮಿಷ 5 ಸೆಕೆಂಡ್ ನ ವಿಡಿಯೋದಲ್ಲಿ ಬಗ್ಲೆಗುಡ್ಡದಲ್ಲಿ ಖಂಡಿತವಾಗ್ಲೂ ಕೂಡ ಮೂಳೆಗಳು, ಬುರುಡೆಗಳು ಇದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಮಹಜರ್ ಸಂದರ್ಭದಲ್ಲೂ ಕೂಡ ಮೂಳೆ, ಬುರುಡೆ ಎಲ್ಲವೂ ಕೂಡ ಕಂಡಿದೆ ಅಂತ ವಿಠಲ್ ಗೌಡ ಹೇಳಿರೋದು. ಈ ವಿಠಲ್ ಗೌಡ ಬಗ್ಲೆಗುಡ್ಡ ಈ ಕೇಸ್ಗೆ ಟ್ವಿಸ್ಟ್ ಕೊಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋ ಮೂಲಕ. ಅಥವಾ ಡೈವರ್ಟ್ ಮಾಡೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಗೊತ್ತಿಲ್ಲ. ಎಸ್ಐಟಿ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗಿದೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈಗಾಗಲೇ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು. ಮಹಜರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಾನು ಈ ಬುರುಡೆಗಳನ್ನ ನೋಡಿದ್ದೆ ಅಂದಿದ್ದಾರೆ. 3 ಮನುಷ್ಯರ ಕಳೆಬರಹ ಸಿಕ್ಕವು, ಕಣ್ಣಿಗೆ ಕಂಡಿತ್ತು ಅಂತ ಹೇಳಿರೋದು ವಿಠಲ್ ಗೌಡ. 5 ಹೆಣ ಕಣ್ಣಿಗೆ ಕಂಡಿದೆ ಅಂತ. ಸಣ್ಣ ಮಗುವಿನ ಎಲುಬು ಕೂಡ ಗೋಚರ ಆಗ್ತಾ ಇತ್ತು. ಹೂತಿಟ್ಟಂತ ಶವಗಳು ಕಾಣಿಸದಂತೆ ಮಣ್ಣು ಮುಚ್ಚಿರುವಂತೆ ಕಾಣ್ತಾ ಇತ್ತು ಅಂತ ವಿಠಲ್ ಗೌಡ ಆ ವಿಡಿಯೋದಲ್ಲಿ ಹೇಳಿರೋದು. ಬಗ್ಲೆಗುಡ್ಡದಲ್ಲಿ ಬುರುಡೆ, ಮೂಳೆ ಇರೋದು ಖಚಿತ ಅಂತ ವಿಠಲ್ ಗೌಡ ತನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಬುರುಡೆ ರಾಶಿ, ಎಲೆಬು ಅಲ್ಲಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಈತ ಹೇಳಿರೋದು ಆ ವಿಡಿಯೋದಲ್ಲಿ. ಎಲೆಬು ಎಲ್ಲಾ ಕಡೆ ಹರಡ್ಕೊಂಡಿತ್ತಂತೆ, ಬುರುಡೆಗಳೆಲ್ಲ ಹಾಗೆ ಇದೆಯಂತೆ, ಯಾರು ಕೂಡ ಅದನ್ನ ಮುಟ್ಟಿಲ್ಲ. ಬಗ್ಲೆಗುಡ್ಡದಲ್ಲಿ ಬುರುಡೆ, ಮೂಳೆ ಇರೋದು ಖಡಾಖಂಡಿತವಾಗಿ ಖಚಿತ ಅಂತ ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಮಂಗಳೂರಿಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಳೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟ್ ಅಲ್ಲಿ. ನಂತರ 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತೆ ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ. ನಾನು ಈ ತರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು